ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ 16 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ರಮೇಶ್. ನಮ್ಮ ಜೊತೆ ಲೈವ್ ನಲ್ಲಿದ್ದಾರೆ. ರಮೇಶ್, ಜೀವಾವಧಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿದೆ. ಕೋರ್ಟಿನ ಆರ್ಡರ್ನ ಡೀಟೇಲ್ಸ್ ಏನಿದೆ? ಭಾವನಾ, ಅಂದ್ರೆ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು 16 ಜನ ಆರೋಪಿಗಳಿಗೆ ನ್ಯಾಯಾಲಯ ಇವತ್ತು ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡಿರುವಂತದ್ದು. ಅಂದ್ರೆ ಒಂದು ಕೊಲೆ ಕೇಸ್ನಲ್ಲಿ ಅಂದ್ರೆ IPC ಸೆಕ್ಷನ್ 302 ಅಡಿ ಕನಿಷ್ಠ ಅಂದ್ರೆ ಜೀವಾವಧಿ ಶಿಕ್ಷೆಯನ್ನು ಕೊಡಲಿಕ್ಕೆ ಅವಕಾಶ ಇರುವಂತದ್ದು. ಹಾಗಾಗಿ ಆ ಜೀವಾವಧಿ ಶಿಕ್ಷೆಯನ್ನು ಇವತ್ತು ಕೊಟ್ಟು ಆದೇಶವನ್ನು ಮಾಡಿರುವಂತದ್ದು. ಈ ಪ್ರಕರಣದಲ್ಲಿ ಒಟ್ಟು 302 ಸೆಕ್ಷನ್ 120B 201 148 149 ಇಷ್ಟು ಸೆಕ್ಷನ್ಗಳಲ್ಲಿ ಆರೋಪಿಗಳು ಒಂದು ಏನೋ ದೋಷಿಗಳು ಅನ್ನುವಂಥದ್ದನ್ನ ಬುಧವಾರ ಕೋರ್ಟ್ ಆದೇಶವನ್ನು ಮಾಡಿತ್ತು. ನಿನ್ನೆ ಸುದೀರ್ಘವಾದಂತ ವಾದ ಆಗುತ್ತೆ. ಅದರಲ್ಲಿ ಕೆಲ ಆರೋಪಿಗಳ ಪರ ವಕೀಲರು ತಮಗೆ ಚಿಕ್ಕ ಮಕ್ಕಳಿದ್ದಾರೆ, ಫ್ಯಾಮಿಲಿ ಇದೆ, ತಂದೆ ತಾಯಿಗಳಿದ್ದಾರೆ, ದುಡಿಮೆ ಅವರ ದುಡಿಮೆ ಕುಟುಂಬಕ್ಕೆ ಆದರೆ ಹಾಗಾಗಿ ಕಡಿಮೆ ಕೊಡಿ ಅನ್ನುವಂತ ವಾದ ಮಾಡಿದ್ರು. ಅದರಲ್ಲಿ ವಿನಯ್ ಕುಲಕರ್ಣಿ ಒಬ್ಬ ರಾಜಕಾರಣಿ, ತಾನು ಹೊರಗಡೆ ಇದ್ರೂ ಕೂಡ ಕ್ಷೇತ್ರದ ಜನರನ್ನು ಆಯ್ಕೆ ಮಾಡಿದ್ದಾರೆ, ನಾನು ಒಳ್ಳೆತನಕ್ಕೆ ಆಯ್ಕೆ ಮಾಡಿದ್ದಾರೆ, ನಾನೇನು ತಪ್ಪು ಮಾಡಿಲ್ಲ, ರಾಜಕೀಯ ವಿರೋಧಿಗಳು, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಕಡಿಮೆ ಕೊಡಿ ಅನ್ನುವಂಥದ್ದನ್ನ ಮನವಿಯನ್ನು ಮಾಡಿದ್ರು. ಆದ್ರೆ ಈಗ ಕೋರ್ಟ್ 302 ಸೆಕ್ಷನ್ ಅಲ್ಲಿ ಕನಿಷ್ಠ ಅನ್ನುವಂಥದ್ದನ್ನೇ ಗೌರಿಗಣಿಸಿದ್ರು ಕೂಡ ಜೀವಾವಧಿ ಶಿಕ್ಷೆಯನ್ನ ನೀಡಿರುವಂತಹದ್ದು. ಜೊತೆಗೆ ಇನ್ನುಳಿದಂತೆ ಸೆಕ್ಷನ್ಗಳ ಅಂದ್ರೆ ಜೊತೆಗೆ 302 ಸೆಕ್ಷನ್ಸ್ ಅಲ್ಲಿ ಜೊತೆಗೆ 30,000 ಈಚ್ ಅಪರಾಧಿಗಳಿಗೆ ದಂಡವನ್ನು ವಿಧಿಸಿರುವಂತದ್ದು. ಮತ್ತೆ ಬೇರೆ ಬೇರೆ ಸೆಕ್ಷನ್ಸ್ಗಳಲ್ಲಿ ಕೂಡ 2 ವರ್ಷ 5 ವರ್ಷ ಬೇರೆ ಬೇರೆ ಸೆಕ್ಷನ್ ಅಲ್ಲಿ ಕೊಟ್ಟಿರುವಂತದ್ದು. ಆದ್ರೆ ಅತಿ ಹೆಚ್ಚು ಇರುವಂತಹ ಸೆಕ್ಷನ್ಸ್ ಯಾವ್ದಿದೆ ಅಂದ್ರೆ ಅತಿ ಹೆಚ್ಚು ಇರುವಂತಹ ಒಂದು ಶಿಕ್ಷೆ ಪ್ರಮಾಣ ಇದೆ, ಅದು ಸರ್ವ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಒಂದೇ ಅಪರಾಧದಲ್ಲಿ ಬೇರೆ ಬೇರೆ ಸೆಕ್ಷನ್ಸ್ ಅಲ್ಲಿ ಶಿಕ್ಷೆ ಕನ್ಕರೆಂಟ್ಲಿ ಅಂದ್ರೆ ಒಂದೇ ಸಮಯದಲ್ಲಿ ಎಲ್ಲವೂ ಕೂಡ ಸರ್ವ್ ಆಗೋದ್ರಿಂದ ಅಂತಿಮವಾಗಿ 302 ಸೆಕ್ಷನ್ ಅಲ್ಲಿ ಏನು ಜೀವಾವಧಿ ಶಿಕ್ಷೆಯನ್ನು ಕೊಡಲಾಗಿದೆ ಆ ಜೀವಾವಧಿ ಶಿಕ್ಷೆಯನ್ನ ಅಧಿಕಾರಿ ಅಂದ್ರೆ ಈ ಆರೋಪಿಗಳು ಅನುಭವಿಸಬೇಕಾಗುತ್ತೆ. ಇನ್ನ ಉಳಿದಂತೆ ಅಕ್ಯೂಸ್ ನಂಬರ್ 19 ಚೆನ್ನಕೇಶವ ಟಿಂಗ್ರಿಕರ್ ಅನ್ನುವಂತಹ ವ್ಯಕ್ತಿ ಇದ್ದಾನೆ. ಈತ ಈ ಒಂದು ಕೊಲೆ ಪ್ರಕರಣ ಆರಂಭ ಆದ ಸಂದರ್ಭದಲ್ಲಿ ಅಂದ್ರೆ ಹುಬ್ಳಿಯ ಅಂದ್ರೆ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಂತ ವ್ಯಕ್ತಿ, ಆತ ಸಾಕ್ಷಿಗಳನ್ನ ತಿರುಚುವಂತಹದ್ದು. ಉದಾಹರಣೆಗೆ ಒಂದು ಹೇಳೋದಾದ್ರೆ ಯಾವುದೋ ಒಂದಷ್ಟು ದೊಣ್ಣೆಗಳನ್ನ ಬಡಿಗೆಗಳನ್ನ ತೆಗೆದುಕೊಂಡು ಬಂದು ಯೋಗೇಶ್ ಗೌಡ ಕೊಲೆ ದೇಹದಲ್ಲಿಂದ ಬ್ಲಡ್ ಅನ್ನ ತೆಗೆದುಕೊಂಡು ಬಂದು ಅದಕ್ಕೆ ಮೆತ್ತಿ ಇದೇ ಆಯುಧದಲ್ಲಿ ಅವ್ರನ್ನ ಕೊಲೆ ಮಾಡಿದ್ರು ಅನ್ನುವಂತ ಸಾಕ್ಷ್ಯಗಳನ್ನ ಸೃಷ್ಟಿ ಮಾಡುವ ಮತ್ತೆ ಇರುವ ಸಾಕ್ಷ್ಯಗಳನ್ನ ನಾಶ ಮಾಡುವಂತ ಕೆಲಸಗಳನ್ನ ಮಾಡಿದ. ಹಾಗಾಗಿ ಒಬ್ಬ ಅಧಿಕಾರಿಯಾಗಿ ಈ ರೀತಿಯಾದ ಸಾಕ್ಷ್ಯ ನಾಶವನ್ನು ಮಾಡುವಂತದ್ದೇನಿದೆ ಆ ಒಂದು ಅಪರಾಧಕ್ಕಾಗಿ ಆತರಿಗೆ 7 ವರ್ಷ ಜೈಲು ಶಿಕ್ಷೆಯನ್ನು ನೀಡಿರುವಂತದ್ದು. ಹಾಗಾಗಿ ಚೆನ್ನಕೇಶವ ಟಿಂಗ್ರಿಕರ್ನ ಹೊರತುಪಡಿಸಿ ಇನ್ನುಳಿದ 16 ಜನ ಆರೋಪಿಗಳು ಕೂಡ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸಬೇಕಾಗಿರುವಂತಹದ್ದು. ಸೊ ಈ ಸಂದರ್ಭದಲ್ಲಿ ಅಂದ್ರೆ ಆರೋಪಿಗಳೇಂದ್ರೆ 15 ಜೀವಾವಧಿ ಶಿಕ್ಷೆ ಅನ್ನುವಂಥ ಸಂದರ್ಭದಲ್ಲಿ ಎಲ್ಲಾ ಆರೋಪಿಗಳ ಕಣ್ಣಲ್ಲಿ ನೀರು ತುಂಬಿತು. ಅಂದ್ರೆ ತಮ್ಮ ಜೀವನ ಇಲ್ಲಿಗೆ ಮುಗಿದೋಯ್ತು. ಸೊ ಇನ್ನು ಮುಂದೆ ಅವರು ಹೊರಗಡೆ ಬರಬೇಕು ಅಂತಂದ್ರೆ ಕನಿಷ್ಠ 14 ವರ್ಷ ಅವ್ರು ಜೈಲಿನಲ್ಲಿ ಇರಬೇಕಾಗುತ್ತೆ. ಅದಾದ ನಂತರ ಸರ್ಕಾರಗಳು ಅಥವಾ ಜೈಲ್ ಅಥಾರಿಟಿ ಅವರ ಏನಾದರೂ ಸನ್ನಡತೆ ಅನ್ನುವಂಥದ್ದೇನಾದ್ರೂ ಕಂಡು ಬಂದಿದ್ದೆ ಆದಲ್ಲಿ ಆ ಸಂದರ್ಭದಲ್ಲಿ ಅವ್ರಿಗೇನಾದ್ರೂ ಬಿಡುಗಡೆಯ ಯೋಚನೆ ಮಾಡಬೇಕಾಗುತ್ತೆ ಅಥವಾ ಆ ಆಪ್ಷನ್ ಇರುವಂತದ್ದು. ಸೊ ಈಗ ಇವತ್ತಿನ ನ್ಯಾಯಾಲಯದ ತೀರ್ಪನ್ನು ನೋಡಿದ್ರೆ ಅವರ ಜೀವಾವಧಿ ಏನಿದೆ ಅಂದ್ರೆ ಕೊನೆಯವರೆಗೂ ಕೂಡ ಅವ್ರು ಜೈಲಿನಲ್ಲೇ ಇರಬೇಕಾಗುತ್ತೆ ಅನ್ನುವಂಥದ್ದು. ಸೊ ಈ ಪ್ರಕರಣದಲ್ಲಿ ಒಂದು ರಾಜಕೀಯ ಉದ್ದೇಶಕ್ಕಾಗಿ ಒಬ್ಬ ರಾಜಕೀಯವಾಗಿ ಬೆಳೀತಾ ಇದ್ದಾನೆ, ತನಗೆ ಕಾಂಪಿಟೇಟರ್ ಆಗ್ತಾನೆ ಅನ್ನುವಂಥ ಕಾರಣಕ್ಕಾಗಿ ಸೊ ಆತನನ್ನ ಮುಗಿಸುವಂತದ್ರಿಂದ ಒಂದು ಪ್ಲಾನ್ ಮಾಡಿ ಪ್ರೀ ಪ್ಲಾನ್ ಕೋಲ್ಡ್ ಬ್ಲಡ್ ಮರ್ಡರ್ ಮಾಡಿದಂತ ಒಬ್ಬ ಆರೋಪಿಗೆ ಕಿಂಗ್ ಪಿನ್ ಆಗಿದ್ದಂತ ವಿನಯ್ ಕುಲಕರ್ಣಿ ಮತ್ತೆ ಆತನ ಗ್ಯಾಂಗಿಗೆ ಕೋರ್ಟ್ ಒಂದು ಶಿಕ್ಷೆಯನ್ನು ನೀಡಿರುವಂತಹದ್ದು. ಸೊ ಈ ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಆದ ನಂತರ ಒಂದು ಅವರ ಪರ ವಕೀಲರು ಎಲ್ಲ ಕಳೆದ 3 ದಿನದಿಂದ ಒಂದೇ ಬಟ್ಟೆಯಲ್ಲಿದ್ದಾರೆ, ಬಟ್ಟೆಯನ್ನು ಬದಲಾವಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂದ್ರೆ ಅವರು ಫ್ಯಾಮಿಲಿಗಳು ಬಟ್ಟೆಯನ್ನು ತಂದಿದ್ದಾರೆ ಆರೋಪಿ ಅಂದ್ರೆ ಅಪರಾಧಿಗಳಿಗೆ ಅನ್ನುವಂಥದ್ದು ಮನವಿ ಮಾಡಿದಾಗ ಸೊ ನೀವು ಜೈಲಿಗೆ ಕರ್ಕೊಂಡು ಹೋಗಿ ಜೈಲ್ ಮ್ಯಾನ್ಯುಯಲ್ ಅದಕ್ಕೆ ಪರ್ಮಿಟ್ ಮಾಡಿದ್ರೆ ನೀವು ಬದಲಾವಣೆ ಮಾಡ್ಕೊಳ್ಬಹುದು ಅನ್ನುವಂಥದ್ದನ್ನ ಏನೋ ಈಗ ಸೂಚನೆ ಕೂಡ ಕೊಡ್ತು. ಸೊ ಈಗಿರುವಂತಹದ್ದು ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಅಂದ್ರೆ ಸೆಷನ್ಸ್ ಕೋರ್ಟ್ನ ಟ್ರಯಲ್ ಮುಗೀತು, ದೋಷಿಗಳು ಅಂತ ಆಯ್ತು, ಜೊತೆಗೆ ಅವರಿಗೆ ಶಿಕ್ಷೆ ಪ್ರಮಾಣವು ಪ್ರಕಟ ಆಯ್ತು. ಸೊ ಇಲ್ಲಿಗೆ ಮುಗೀತು. ಅವರೇನಾದ್ರೂ ಮತ್ತೆ ಇದರಲ್ಲಿ ಕಾನೂನು ಹೋರಾಟವನ್ನು ಮಾಡಬೇಕಂದ್ರೆ ಹೈಕೋರ್ಟ್ಗೆ ಅಪೀಲನ್ನು ಹಾಕಬೇಕಾಗುತ್ತೆ. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮುಂದಿನ ಆಯ್ಕೆಗಳಿರುವಂತದ್ದು. ನಮಗೆ ಸಿಗ್ತಾವಂತ ಮಾಹಿತಿ ಪ್ರಕಾರ ಯಾವಾಗ ದೋಷಿ ಅನ್ನುವಂಥದ್ದನ್ನ ಕೋರ್ಟ್ ಹೇಳ್ತು ಆ ಕ್ಷಣದಿಂದನೇ ಕೂಡ ಅವರು ಅಪೀಲ್ ಹೋಗ್ಲಿಕ್ಕೆ ಒಂದಷ್ಟು
ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳಿರುವಂಥದ್ದು. ಆದರೆ ಈಗೇನು ಶಿಕ್ಷೆ ಪ್ರಮಾಣ ಪ್ರಕಟ ಆಗಿದೆ, ಇನ್ನು 1-2 ಗಂಟೆಯ ಒಳಗಾಗಿ ಎಲ್ಲ ಆರೋಪಿಗಳಿಗೂ ತೀರ್ಪಿನ ಅಧಿಕೃತ ಪ್ರತಿ ಲಭ್ಯ ಆಗುತ್ತೆ, ಸರ್ಟಿಫೈಡ್ ಕಾಪಿ ಸಿಗುತ್ತೆ. ಆ ಸರ್ಟಿಫೈಡ್ ಕಾಪಿ ಸಿಕ್ಕ ನಂತರ ಅದರಲ್ಲಿ ಏನು ಸ್ಪೆಸಿಫಿಕ್ ಆಗಿ ಉಲ್ಲೇಖವನ್ನು ಮಾಡಲಾಗಿದೆ ಅದರ ಅಧ್ಯಯನ ಮಾಡಿ ಒಂದು ಪೆಟಿಷನ್ ಅನ್ನು ರೆಡಿ ಮಾಡಿ ಸುಮಾರು ನಾಳೆ ಅಥವಾ ನಾಡಿದ್ರಲ್ಲೇ ಹೈಕೋರ್ಟ್ಗೆ ಅಪೀಲ್ ಹೋಗುವಂತ ಸಾಧ್ಯತೆಗಳು, ಆ ತಯಾರಿಗಳು ನಡೆದಿದೆ ಅನ್ನುವಂಥದ್ದು ಕೂಡ ಮಾಹಿತಿಗಳು ನಮಗೆ ಸಿಗ್ತಾ ಇರುವಂತದ್ದು. ಸೊ ಇಲ್ಲಿ ಸುಮಾರು 10 ವರ್ಷಗಳ ಲೀಗಲ್ ಬ್ಯಾಟಲ್, ಒಂದು ಕುಟುಂಬ ಮತ್ತೊಬ್ಬ ಪ್ರಬಲ ವ್ಯಕ್ತಿಯನ್ನ, ಅಂದ್ರೆ ಒಬ್ಬ ರಾಜ್ಯಕ್ಕೆ 3 ಬಾರಿ ಶಾಸಕರಾಗಿದ್ದರು, ಒಂದು ಬಾರಿ ಸಚಿವರಾಗಿದ್ದಂಥವರು, ರಾಜಕೀಯವಾಗಿ ಪ್ರಬಲ ಇರುವಂತಹ ಸಾಕಷ್ಟು ಹಿಂಬಾಲಕರನ್ನ ಹೊಂದಿರುವಂತಹ ಒಬ್ಬ ವ್ಯಕ್ತಿಯ ಮುಂದೆ ಒಂದು ಕುಟುಂಬ ಸತತವಾಗಿ ಹೋರಾಟವನ್ನು, ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಗೆಲುವನ್ನು ಸಾಧಿಸಿರುವಂತಹದ್ದು. ಸೊ ಇದರಲ್ಲಿ ಅತ್ಯಂತ ಪ್ರಮುಖವಾಗಿ ನಾವು ಶ್ಲಾಘನೆ ಮಾಡಬೇಕಾಗಿರುವಂತಹದ್ದು CBI ಅಧಿಕಾರಿಗಳ ಒಂದು ತನಿಖಾ ವೈಖರಿ, ಅದಾದ ನಂತರ ಕೋರ್ಟ್ ಮುಂದೆ ಈ ಒಂದು ಕೇಸನ್ನ ಪ್ರೆಸೆಂಟ್ ಮಾಡಿದಂತ ರೀತಿ, ಮತ್ತೆ ಟ್ರಯಲ್ ನಡೆಯುವಂತ ಸಂದರ್ಭದಲ್ಲಿ ಆರೋಪಿಗಳು ಬೇರೆ ಆರೋಪಿಗಳಿಗೆ ಅಥವಾ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂಥದ್ದು, ಹಣ ಕೊಡುವಂತಹದ್ದು, ಅವ್ರನ್ನ ಉಲ್ಟಾ ಹೊಡಿಸಲಿಕ್ಕೆ ಮಾಡಿದಂತ ಪ್ರಯತ್ನಗಳು, ಇದು ಎಲ್ಲದರ ಮೇಲೆಯೂ ಮಾನಿಟರ್ ಮಾಡಿ ಆ ಎಲ್ಲ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ತರ್ತಾರೆ. ಒಂದು ಕಡೆ ಕೊಲೆ ಮಾಡುವಂತ ಸಂದರ್ಭ, ಮಾಡಲಿಕ್ಕೆ ಏನು ತಯಾರಿಗಳಾಗಿದ್ವು, ಕಾನ್ಸ್ಪಿರಸಿಗಳಾಗಿದ್ವು, ಯಾರ್ಯಾರಿದ್ರು, ಯಾರು ಹಣ ಕೊಟ್ಟರು, ಯಾವ ಶಾರ್ಟ್ ಸ್ಪಿಟರ್ನ ಕರ್ಕೊಂಡು ಬಂದ್ರು, ಅದರ ಡಾಟ್ಗಳನ್ನ ಕನೆಕ್ಟ್ ಮಾಡಿ ಎಲ್ಲ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಮಾಡ್ತಾರೆ. ಕೊಲೆ ಆದ ನಂತರ ಪೊಲೀಸರ ಜೊತೆ ಸೇರಿಕೊಂಡು ಅದಾದ ನಂತರ ಹೇಗೆ ಸಾಕ್ಷಿಗಳನ್ನ ತಿರುಚುವಂತದ್ದು, ಈ ಕೇಸ್ನ ಬೇರೆ ಕಡೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅಥವಾ ತಾನು ಹಣಬಲ ಇದೆ, ತೋಳ್ಬಲ ಇದೆ, ಅಧಿಕಾರ ಬಲ ಇದೆ ಅನ್ನುವಂಥ ಕಾರಣಕ್ಕೆ ಕೇಸನ್ನ ಮುಗಿಸ್ಲಿಕ್ಕೆ ಹೊರಟಂತ ರೀತಿ ಮಾಡಿದಂಥ ಪ್ರಯತ್ನಗಳು, ಕೊಟ್ಟಂತ ಹಣ ಆಗಲಿ, ಬೆದರಿಕೆಗಳಾಗಲಿ, ಇದು ಎಲ್ಲವನ್ನೂ ಕೂಡ ಎಳೆಯಾಗಿ ಸಾಕ್ಷಿಗಳನ್ನ ಕಲೆ ಹಾಕಿ CBI ಕೋರ್ಟ್ ಮುಂದೆ ತಂದು ನಿಲ್ಲುತ್ತೆ. ಆ ಒಂದು ಕಾರಣಕ್ಕಾಗಿ ಒಮ್ಮೆ ಸುಪ್ರೀಂ ಕೋರ್ಟ್ನಲ್ಲಿ ಸಿಕ್ಕಂತ ಬೇಲು ಮತ್ತದೇ ಸುಪ್ರೀಂ ಕೋರ್ಟ್ನಲ್ಲಿ ವಿನಯ್ ಕುಲಕರ್ಣಿಗೆ ಅದು ರಿಜೆಕ್ಟ್ ಆಗುವ ಹಂತಕ್ಕೆ ಕೂಡ ಹೋಗುತ್ತೆ. ಅಷ್ಟರ ಮಟ್ಟಿಗೆ CBI ಅಧಿಕಾರಿಗಳು ಈ ಪ್ರಕರಣದಲ್ಲಿ ಎಫಿಷಿಯೆಂಟ್ ಆಗಿ ಕೆಲಸವನ್ನ ಮಾಡಿದ್ದಾರೆ. ಸೊ ಈ ಒಂದು ಆದೇಶದ ಶಿಕ್ಷೆ ಪ್ರಮಾಣ ಪ್ರಕಟ ಆದ ನಂತರ ನ್ಯಾಯಾಧೀಶರು ಒಂದು ಅಪ್ರಿಸಿಯೇಷನ್ ಅಂದ್ರೆ ಯಾವ ವಕೀಲರುಗಳು ಇದರಲ್ಲಿ ಆರ್ಗ್ಯುಮೆಂಟ್ ಅನ್ನ ಮಾಡಿದ್ರು, ಮತ್ತೆ ಯಾವ ಅಧಿಕಾರಿ, ಯಾವ CBI ಪರವಾಗಲಿ ಅಥವಾ CBI ಅಧಿಕಾರಿಗಳು ಒಂದು ಟೈಮ್ ಬೌಂಡ್ ಅನ್ನು ಹಾಕೊಂಡು ಈ ಕೇಸನ್ನ ಆದಷ್ಟು ಬೇಗ ಮುಗಿಸ್ಲಿಕ್ಕೆ ಅಥವಾ ಕೋರ್ಟ್ ಹೇಳಿದ ರೀತಿ ಅವರು ಅಂದ್ರೆ ಸಹಕಾರ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಅಪ್ರಿಸಿಯೇಷನ್ ಅನ್ನ, ಓರಲಿ ಅಪ್ರಿಸಿಯೇಷನ್ ನ್ಯಾಯಾಧೀಶರಂತ ಸಂತೋಷ್ ಗಜಾನನ್ ಭಟ್ ಅವರು ಮಾಡಿದ್ರು. ಸೊ ಇದು ಸುಮಾರು 10 ವರ್ಷಗಳ ಕಾನೂನು ಹೋರಾಟದಲ್ಲಿ ಭಾವನಾ ಎಲ್ಲ ಒಂದ್ ಕಡೆ ನ್ಯಾಯ ಗೆದ್ದಿದೆ. ಒಬ್ಬ ಅಧಿಕಾರ ಬಲ ಇರುವಂತಹ ಹಣಬಲ ಅಂತ ಏನು ಮಾಡಿದೆ. ಬರ್ತೀನಿ ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.